ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಎಲ್ಲಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 9 ಶ್ಲೋಕ ಸಂಖ್ಯೆ 2 ಮುಂದುವರಿದ ಭಾಗ ಪುಟ ಸಂಖ್ಯೆ 423. ಭಕ್ತಿ ಸೇವೆಯ ಪ್ರಕ್ರಿಯೆಯು ಬಹು ಸುಖಕರವಾದದ್ದು. ಸುಸುಖಂ. ಏಕೆ? ಭಕ್ತಿ ಸೇವೆ ಎಂದರೆ ಶ್ರವಣಂ ಕೀರ್ತನಂ ವಿಷ್ಣು. ಆದುದರಿಂದ ಮನುಷ್ಯನು ಪ್ರಭುವಿನ ಮಹಿಮೆಯ ಸಂಕೀರ್ತನೆಯನ್ನು ಕೇಳಬಹುದು ಅಥವಾ ಅಧಿಕಾರ ಪಡೆದ ಆಚಾರ್ಯರು ದಿವ್ಯ ಜ್ಞಾನವನ್ನು ಕುರಿತು ನೀಡುವ ತಾತ್ವಿಕ ಉಪನ್ಯಾಸಗಳಿಗೆ ಹೋದರೆ ಸಾಕು. ಸುಮ್ಮನೆ ಕುಳಿತೇ ಭಕ್ತನು ಕಲಿಯಬಹುದು. ಅನಂತರ ದೇವರ ಪ್ರಸಾದವನ್ನು, ರುಚಿಯಾದ ತಿಂಡಿಗಳನ್ನು ತಿನ್ನಬಹುದು. ಪ್ರತಿಯೊಂದು ಸ್ಥಿತಿಯಲ್ಲಿಯೂ ಭಕ್ತಿ ಸೇವೆಯು ಆನಂದದಾಯಕವಾದದ್ದು. ಅತ್ಯಂತ ದಾರಿದ್ರ್ಯದ ಸ್ಥಿತಿಯಲ್ಲಿಯೂ ಭಕ್ತಿ ಸೇವೆಯನ್ನು ಮಾಡಬಹುದು. ಪ್ರಭುವು ಪತ್ರಂ ಪುಷ್ಪಂ ಫಲಂ ತೋಯಂ ಎನ್ನುತ್ತಾನೆ. ಭಕ್ತನು ಯಾವುದೇ ಕಾಣಿಕೆಯನ್ನು ಕೊಡಲಿ ಸ್ವೀಕರಿಸಲು ಪ್ರಭುವು ಸಿದ್ಧನಾಗಿದ್ದಾನೆ. ಒಂದು ಎಲೆ, ಒಂದು ಹೂವು, ಹಣ್ಣಿನ ಒಂದು ಚೂರು ಅಥವಾ ಒಂದಿಷ್ಟು ನೀರು, ಇವು ಪ್ರಪಂಚದ ಎಲ್ಲ ಭಾಗಗಳಲ್ಲಿಯೂ ದೊರೆಯುತ್ತವೆ. ಮನುಷ್ಯನ ಸಾಮಾಜಿಕ ಸ್ಥಾನವೇನೇ ಇರಲಿ, ಯಾವ ಮನುಷ್ಯನೇ ಆಗಲಿ ಇದನ್ನು ಅರ್ಪಿಸಬಹುದು. ಪ್ರಭುವು ಅದನ್ನು ಪ್ರೀತಿಯಿಂದ ಸ್ವೀಕರಿಸುತ್ತಾನೆ. ಚರಿತ್ರೆಯಲ್ಲಿ ಇಂತಹ ನಿದರ್ಶನಗಳು ಹೇರಳವಾಗಿವೆ. ಪ್ರಭುವಿನ ಚರಣ ಕಮಲಗಳಿಗೆ ಅರ್ಪಿಸುವ ತುಳಸಿಯನ್ನು ಆಸ್ವಾದಿಸುವುದರಿಂದಲೇ ಸನತ್ ಕುಮಾರನಂತಹ ಮಹರ್ಷಿಗಳು ಶ್ರೇಷ್ಠ ಭಕ್ತರಾದರು. ಆದುದರಿಂದ ಭಕ್ತಿ ಮಾರ್ಗವು ಬಹು ಸೊಗಸಾದದ್ದು. ಅದನ್ನು ಸುಖವಾದ ಮನಸ್ಥಿತಿಯಲ್ಲಿ ಅನುಸರಿಸಬಹುದು. ಭಗವಂತನು ಅವನಿಗೆ ಅರ್ಪಿಸಿದ ವಸ್ತುಗಳ ಹಿಂದಿರುವ ಪ್ರೀತಿಯನ್ನೇ ಸ್ವೀಕರಿಸುತ್ತಾನೆ. ಹರಿಕೃಷ್ಣ. ಈ ಭಾಗದಲ್ಲಿ ಪ್ರಭುಪಾದರು ಶ್ರವಣಂ ಕೀರ್ತನಂ ವಿಷ್ಣು, ಇದು ನಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಶ್ರೀಮದ್ ಭಾಗವತದಲ್ಲಿ ಪ್ರಹ್ಲಾದ ಮಹಾರಾಜನ ಪ್ರಾರ್ಥನೆಯಲ್ಲಿ ಬರುತ್ತೆ. ನವವಿಧ ಭಕ್ತಿ ಅಂದರೆ ನವವಿಧ ಭಕ್ತಿನ ಯಾವ ರೀತಿ ಮಾಡೋದು, ಅದರಲ್ಲೂ ಮುಖ್ಯವಾಗಿ ಮೊದಲು ಎರಡು ಅಂಗಗಳನ್ನು ವರ್ಣನೆ ಮಾಡಿದ್ದಾರೆ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ. ಶ್ರವಣಂ ಕೀರ್ತನಂ ವಿಷ್ಣು ಅಂದರೆ ಪ್ರತಿಯೊಬ್ಬರು ಏನಾದರೂ ಒಂದು ವಿಷಯವನ್ನು ಕೇಳ್ತಾನೆ ಇರ್ತಾರೆ, ಏನಾದರೂ ವಿಷಯನ ಮಾತನಾಡ್ತಾನೆ ಇರ್ತಾರೆ. ನೀವು ಎಲ್ಲೇ ನೋಡಿದ್ರು ಕೂಡ ಈ ವಿಷಯಗಳು ನಿಮಗೆ ಕೇಳಿಸ್ತಾ ಇರುತ್ತೆ. ಅಂದರೆ ನೀವು ಪಾರ್ಕಲ್ಲಿ ಕೂತ್ಕೊಂಡಿರಿ, ಹೋಟ್ಲಲ್ಲಿ ಕೂತ್ಕೊಂಡಿರಿ, ಅಥವಾ ನಡ್ಕೊಂಡು ಹೋಗ್ತಾ ಇರಿ, ಅಥವಾ ಬಸ್ ಸ್ಟ್ಯಾಂಡಲ್ಲಿರಿ, ಅಥವಾ ಇನ್ಯಾವುದೇ ಜನಜಂಗುಳಿಯ ಜಾಗದಲ್ಲಿ, ಅಥವಾ ಮದುವೆ ಮಂಟಪದಲ್ಲಿ ಯಾರಾದರೂ ಒಬ್ಬರು ಮಾತಾಡ್ತಾ ಇರ್ತಾರೆ, ಇನ್ನೊಬ್ಬರು ಕೇಳಿಸ್ಕೊಳ್ತಾ ಇರ್ತಾರೆ. ಆದರೆ ಇಲ್ಲಿ ಮುಖ್ಯವಾಗಿ ನಾವು ಏನನ್ನ ಮಾತಾಡಬೇಕು, ಏನನ್ನ ಕೇಳಿಸ್ಕೋಬೇಕು ಅಂದ್ರೆ ಮೊದಲನೇದಾಗಿ ಏನನ್ನ ಶ್ರವಣ ಮಾಡಬೇಕು, ಯಾರ ಬಗ್ಗೆ ಶ್ರವಣ ಮಾಡಬೇಕು, ಯಾರ ಬಗ್ಗೆ ಕೀರ್ತನೆ ಮಾಡಬೇಕು, ಅದು ಬಹಳ ಮುಖ್ಯ. ಅದಕ್ಕೆ ಇಲ್ಲಿ ಶ್ರವಣಂ ಕೀರ್ತನಂ ವಿಷ್ಣು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತನ ಬಗ್ಗೆ, ಅಂದರೆ ವಿಷ್ಣು ಕೃಷ್ಣನ ಏನು ಭಗವಂತನಿಗೆ ಸಾಕಷ್ಟು ಸಾವಿರಾರು ಹೆಸರುಗಳನ್ನು ನಾವು ಕೇಳಿರ್ತೀವಿ. ವಿಷ್ಣು ಸಹಸ್ರನಾಮ ಸಾಕಷ್ಟು ಜನ ಅಭ್ಯಾಸ ಮಾಡಿರ್ತಾರೆ. ಆ ಹೆಸರುಗಳಲ್ಲಿ ಯಾವುದು ನಿಮಗೆ ತುಂಬ ಪ್ರೀತಿಗೆ ಆದಂಥ ಹೆಸರು, ಅಂದರೆ ತುಂಬ ಇಷ್ಟಪಡೋ ಹೆಸರು, ಅದು ನಾರಾಯಣ ಇರ್ಬೋದು, ಗೋವಿಂದ ಇರ್ಬೋದು, ಮಾಧವ ಇರ್ಬೋದು, ಮುಕುಂದ ಇರ್ಬೋದು, ಜನಾರ್ದನ ಇರ್ಬೋದು, ಯಾವ ಹೆಸರು ನಿಮಗೆ ತುಂಬ ಇಷ್ಟ ಆಗತ್ತೆ ಆ ಹೆಸರನ್ನೇ ನೀವು ಅಭ್ಯಾಸ ಮಾಡ್ತಾ ಭಗವಂತನನ್ನು ಕೂಗ್ತಾ ಇರ್ಬೋದು, ಭಗವಂತನ ಬಗ್ಗೆ ಮಾತಾಡ್ತಾ ಇರ್ಬೋದು, ಭಗವಂತನ ಲೀಲೆಗಳನ್ನು ಕೇಳೋದಕ್ಕೆ ನೀವು ಇಷ್ಟಪಡ್ತಾ ಇರ್ಬೋದು. ಏನಿಲ್ಲ ಮಾಡಿದ್ರು ಕೂಡ ಅದರಿಂದ ಏನಾಗುತ್ತೆ ಅಂದರೆ ನಮಗೆ ಶಾಶ್ವತವಾದಂಥ ಆನಂದ ಸಿಗತ್ತೆ. ಯಾತಕ್ಕೆ ಇವತ್ತು ಕೂಡ ಧಾರಾವಾಹಿ ಮುಖಾಂತರ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಪ್ರತಿ ಸರಿ ಮತ್ತೆ ಅವರು ಪ್ರಸಾರ ಮಾಡ್ತಾನೆ ಇರ್ತಾರೆ. ಆಗಲೂ ಕೂಡ ಜನ ನೋಡ್ತಾ ಇರ್ತಾರೆ. ಯಾತಕ್ಕಂದರೆ ಅಲ್ಲಿ ಭಗವಂತನ ಮಹಿಮೆ ಇರುತ್ತೆ, ಭಗವಂತನ ಬಗ್ಗೆ ಅಲ್ಲಿ ಚಿತ್ರೀಕರಣ ಆಗಿರುತ್ತೆ, ಭಗವಂತನ ವೈಭವನ ತೋರಿಸ್ತಾ ಇರ್ತಾರೆ. ಸೊ ಆದ ಕಾರಣ ನಮಗೆ ಶಾಶ್ವತವಾದ ಆನಂದ ನಮಗೆ ಬೇಕು ಅಂದರೆ ನಾವು ಕೇವಲ ಭಗವಂತನ ಬಗ್ಗೆ ಶ್ರವಣ ಮಾಡಬೇಕು, ಭಗವಂತನ ಬಗ್ಗೆ ನಾವು ಕೀರ್ತನೆ ಮಾಡಬೇಕು. ಅಂದರೆ ಭಗವಂತನ ಕಥೆಯನ್ನು ಕೇಳಬೇಕು, ಭಗವಂತನ ಕಥೆಯನ್ನು ಬೇರೆಯವ್ರಿಗೆ ಹೇಳಬೇಕು. ಇದರಿಂದ ನಮಗೆ ಶಾಶ್ವತವಾದಂಥ ಆನಂದ. ಅದರಲ್ಲೂ ಮುಂದುವರಿದು ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ ಅಂದರೆ, ಆಚಾರ್ಯರಿಂದ, ಅದರಲ್ಲೂ ಉಪನ್ಯಾಸ ನಾವು ಕೇಳಬೇಕಂದ್ರೆ ಆಚಾರ್ಯರಿಂದ ಏನಪ್ಪ ಅಂದರೆ ನಮಗೆ ದಿವ್ಯ ಜ್ಞಾನ ಕುರಿತು ನೀಡುವ ತಾತ್ವಿಕ ಉಪನ್ಯಾಸಗಳಿಗೆ ಹೋದರೆ ಸಾಕು ಅಂತ ಹೇಳ್ತಾರೆ. ಅಂದರೆ ಸಾಕಷ್ಟು ಕಡೆ ವೇದಗಳ ಬಗ್ಗೆ ಪಠನ ನಡೀತಾ ಇರುತ್ತೆ, ಅಥವಾ ಭಗವದ್ಗೀತೆ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ, ಅಥವಾ ಶ್ರೀಮದ್ ಭಾಗವತದ ಬಗ್ಗೆ ಪ್ರವಚನ ನಡೀತಾ ಇರುತ್ತೆ. ಅದರಲ್ಲಿ ಎಲ್ಲೇ ಹೋಗಿ ಕೂತ್ಕೊಂಡ್ರು ಕೂಡ ನಮಗೆ ದಿವ್ಯ ಜ್ಞಾನ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ನಂತರ ಕಥೆ ಆದಮೇಲೆ ಎಲ್ರಿಗೂ ಗೊತ್ತು ಪ್ರಸಾದ ವಿನಿಯೋಗ ಆಗತ್ತೆ ಅಂತ. ಪ್ರಸಾದ ತಿಂದಾಗ ಏನಾಗುತ್ತೆ ಅಂದರೆ
ಪ್ರತಿಯೊಂದು ಕಡೆನೂ ನಮಗೆ ರುಚಿ ರುಚಿಯಾದಂಥ ಪ್ರಸಾದ ಸಿಕ್ಕಿದಾಗ ಏನಾಗುತ್ತೆ ಅಂದರೆ ನಮಗೆ ಎಷ್ಟೊಂದು ಆನಂದ ಆಗುತ್ತೆ ಅನ್ನೋದು ಅದನ್ನು ಕೂಡ ಹೇಳಿದ್ದಾರೆ. ನಂತರ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ನಾವು ಭಗವಂತನನ್ನ ಸೇವೆ ಮಾಡ್ಬೋದು ಅಥವಾ ಭಗವಂತನಿಗೆ ಕಾಣಿಕೆ ಕೊಡ್ಬೋದು ಅಂತ ಹೇಳಿದ್ದಾರೆ. ಅದು ಮುಂದೆ ಇದೇ ಅಧ್ಯಾಯದಲ್ಲಿ 26ನೇ ಶ್ಲೋಕದಲ್ಲಿ ಬರುತ್ತೆ. ಅಲ್ಲಿ ಭಗವಂತ ಹೇಳ್ತಾನೆ, ನನಗೆ ಒಂದು ಪತ್ರ, ಒಂದು ಪುಷ್ಪ, ಸ್ವಲ್ಪ ಫಲ ಅಥವಾ ಸ್ವಲ್ಪ ನೀರು ಏನಾದರೂ ಕೊಟ್ಟರು ಕೂಡ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾನೆ. ಅದು ಯಾವ ರೀತಿ, ಅದು ಭಕ್ತ ಯಾವ ರೀತಿ ಅದನ್ನು ಕಾಣಿಕೆಯಾಗಿ ಕೊಡ್ತಾನೆ ಅಂದರೆ, ಏನೂ ಇಲ್ಲದೆ ಇದ್ರಿ ಪ್ರತಿ ಯಾವುದೇ ಜಾಗಕ್ಕೆ ಹೋದ್ರೂ ಕೂಡ ನಮಗೆ ಕುಡಿಯೋದಕ್ಕೆ ನೀರು ಸಿಗತ್ತೆ, ತಿನ್ನೋದಕ್ಕೆ ಏನಾದರೂ ಹಣ್ಣು ಸಿಗತ್ತೆ, ಅಥವಾ ಏನಾದರೂ ಕೊಡಬೇಕು ಅಂತಂದರೆ ಹೂವು, ಯಾವುದಾದ್ರೂ ಹೂವು ಸಿಗತ್ತೆ. ನಂತರ ಪತ್ರಂ ಪುಷ್ಪಂ ಫಲಂ ತೋಯಂ, ಈ 4 ವಿಧವಾದಂಥ ಒಂದು ಹಣ್ಣಿನ ಚೂರು ಇರ್ಬೋದು, ಅಥವಾ ಒಂದು ಹೂವು ಇರ್ಬೋದು, ಒಂದಿಷ್ಟು ನೀರಿರ್ಬೋದು, ಒಂದಿಷ್ಟು ಎಲೆ, ಅಂದರೆ ಅದು ತುಳಸಿ ಎಲೆಗೆ ಸೀಮಿತವಾಗಿರುತ್ತೆ. ಈ 4 ಯಾವುದೇ ಪ್ರಪಂಚದ ಯಾವುದೇ ಭಾಗಕ್ಕೆ ಹೋದ್ರೂ ಕೂಡ ಯಾವುದಾದ್ರೂ ಒಂದಾದ್ರೂ ಸಿಗತ್ತೆ, ಅಥವಾ 4 ಸಿಗ್ಬೋದು. ಅದರಲ್ಲಿ ಯಾವುದಾದ್ರೂ ಒಂದನ್ನು ಕೂಡ ನಾವು ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಅದನ್ನು ಭಗವಂತ ಪ್ರೀತಿಯಿಂದ ಸ್ವೀಕರಿಸ್ತಾನೆ ಅನ್ನೋದನ್ನ ಇದೇ ಅಧ್ಯಾಯದಲ್ಲಿ ಮುಂದೆ ಹೇಳ್ತಾನೆ. ಅದನ್ನು ಕೂಡ ಇಲ್ಲಿ ಪ್ರಭುಪಾದರು ಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸಾಕಷ್ಟು ಕಥೆಗಳನ್ನು ನಾವು ಕೇಳಿರ್ತೀವಿ. ಭಗವಂತನಿಗೆ ಯಾವ ರೀತಿ ನೈವೇದ್ಯ ಮಾಡುವಾಗ ಭಗವಂತನೇ, ಸಾಕ್ಷಾತ್ ಭಗವಂತನೇ ಅದನ್ನು ಸ್ವೀಕಾರ ಮಾಡಿದ್ದು, ನಂತರ ಭಗವಂತ ವಿಗ್ರಹ ರೂಪದಲ್ಲಿ ಸಾಕ್ಷಿಯಾಗಿ ನಡ್ಕೊಂಡು ಹೋಗಿ ತನ್ನ ಭಕ್ತರನ್ನ ಉದ್ಧಾರ ಮಾಡಿರೋದು ಸಾಕಷ್ಟು ನಮಗೆ ಪುರಾಣಗಳಲ್ಲಿ ಕಥೆಗಳಿದೆ. ಅದರಲ್ಲೂ ಇಲ್ಲಿ ಮುಖ್ಯವಾಗಿ ಸನತ್ ಕುಮಾರನಂಥ ಮಹರ್ಷಿಗಳು ಯಾವ ರೀತಿ ಶ್ರೇಷ್ಠ ಭಕ್ತರಾದರು ಅನ್ನೋದನ್ನ ಕೂಡ ನಾವು ಶ್ರೀಮದ್ ಭಾಗವತದಿಂದ ನೋಡ್ಬೋದು. ಯಾಕಂದರೆ ಒಂದ್ಸಾರಿ ಸನತ್ ಕುಮಾರರು ವೈಕುಂಠ ಪ್ರವೇಶ ಮಾಡ್ತಾರೆ. ಅದು ನಿಮಗೆಲ್ಲ ಗೊತ್ತಿರ್ಬೋದು. ಆಗ ಜಯ ವಿಜಯ ಅಂದರೆ ದ್ವಾರಪಾಲಕರು 7ನೇ ದ್ವಾರದಲ್ಲಿ ಅವರನ್ನು ತಡೀತಾರೆ. ಅಂದರೆ ಬಾಲಕರಾಗಿರ್ತಕ್ಕಂಥ ಸನಕ, ಸನಂದನ, ಸನಾತನ, ಸನತ್ ಕುಮಾರ್ ಅಂತ ಏನು 4 ಜನ ಬಾಲಕರು, ಬ್ರಹ್ಮನ ಮಕ್ಕಳು, ಅವರು ವೈಕುಂಠಕ್ಕೆ ಒಳಗಡೆ ಹೋದಾಗ, ಅಂದರೆ ಭಗವಂತನನ್ನು ದರ್ಶನ ಮಾಡಕ್ಕೆ ಹೋಗುವಾಗ ಅಲ್ಲಿ ದ್ವಾರಪಾಲಕರು ಅವರನ್ನು ತಡೆದಿದ್ದು ನೀವೆಲ್ಲ ನೋಡಿರ್ತೀರ. ಅದನ್ನು ಇಲ್ಲಿ ಮತ್ತೆ ನಾನು ಪುನರುಚ್ಚಾರಣೆ ಮಾಡೋಕ್ಕೆ ಹೋಗಲ್ಲ. ಆಗ ಏನಾಗುತ್ತೆ, ಭಗವಂತ ಇವರಿಗೆ ದರ್ಶನ ಕೊಡೋದಕ್ಕೆ ಶ್ರೀಮನ್ ನಾರಾಯಣ ಬಂದಾಗ ಏನಾಗುತ್ತೆ ಅಂದರೆ, ಭಗವಂತನ ಪಾದದಲ್ಲಿರ್ತಕ್ಕಂಥ ತುಳಸಿ ಎಲೆಗಳ ಆ ಸುವಾಸನೆ ಇವರಿಗೆ ಮೂಗಿಗೆ ಬಡಿದಾಗ ಹೇಗಾಗುತ್ತೆ ಅಂದರೆ ಎಷ್ಟು ಆನಂದ ಪಡೀತಾರೆ ಅಂದರೆ ಆ ಕುಮಾರರು. ಅದನ್ನು ಇಲ್ಲಿ ಮಾರ್ಗದರ್ಶನವಾಗಿ, ಅಂದರೆ ನಮಗೆ ತಿಳ್ಕೊಳ್ಳೋದಕ್ಕೆ ಅಂತ ಒಂದು ಉದಾಹರಣೆ ಸಮೇತ ಕೊಟ್ಟಿದ್ದಾರೆ. ನಂತರ ಅವರು ಶ್ರೇಷ್ಠ ಭಕ್ತರಾಗ್ತಾರೆ. ಅಲ್ಲಿವರೆಗೂ ಅವರು ಏನಂದರೆ ಭಗವಂತನ ನಿರಾಕಾರ ರೂಪದಲ್ಲಿ ಇರ್ತಾರೆ, ನಿರಾಕಾರ ರೂಪದಲ್ಲಿ ಆನಂದ ಪಡಿತಾ ಇರ್ತಾರೆ. ಆದರೆ ಸಾಕ್ಷಾತ್ ಭಗವಂತನ ದರ್ಶನ ಆಗಿರೋದಿಲ್ಲ. ಯಾವಾಗ ವೈಕುಂಠದಲ್ಲಿ ಈ ಜಯ ವಿಜಯ ಅವರನ್ನು ತಡೀತಾರೆ, ಆಗ ಸ್ವಯಂ ಭಗವಂತನೇ ಅವರಿಗೆ ದರ್ಶನ ಕೊಡ್ತಾ ಅಲ್ಲಿ ಏನು ನಡೀತಾ ಇದೆ, ಏನು ವಾದ ವಿವಾದ ನಡೀತಾ ಇದೆ ಅಂತ ಕೇಳೋದಕ್ಕೆ ಅಂತ ಭಗವಂತ ಬಂದಾಗ, ಭಗವಂತನ ಪಾದ ಕಮಲದಲ್ಲಿರ್ತಕ್ಕಂಥ ತುಳಸಿಯ ದಳವನ್ನು, ಆ ಸುವಾಸನೆಯನ್ನು ಅವರು ಯಾವ ರೀತಿ ಆ ಪರಿಮಳನ ಸ್ವೀಕಾರ ಮಾಡಿದಾಗ ಏನಾಗುತ್ತೆ ಅಂದರೆ ಅವರು ಕೂಡ ಮುಂದೆ ಶ್ರೇಷ್ಠ ಭಕ್ತರಾಗ್ತಾರೆ. ಅದೇ ರೀತಿ ನಾವು ಕೂಡ ನಮ್ಮ ಹತ್ರ ಏನೂ ಇಲ್ಲ ಭಗವಂತನಿಗೆ ಅರ್ಪಣೆ ಮಾಡೋದಕ್ಕೆ. ಭಗವಂತ ಕೇಳ್ತಾ ಇದ್ದಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ ಪ್ರಯಚ್ಛತಿ ಅಂತ ಏನು ಹೇಳ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ. ಕೇವಲ ಅದನ್ನು ಮಾತ್ರ ನಾವು ಭಗವಂತನಿಗೆ ಅರ್ಪಣೆ ಮಾಡ್ಬೋದು ಅಥವಾ ಮಾಡದೇನೂ ಇರೋಕ್ಕಾಗಲ್ಲ. ಯಾಕಂದರೆ ನಮ್ಮ ಹತ್ರ ಬೇಕಾದಷ್ಟು ಬೇರೆ ವಸ್ತುಗಳು ಇರುವಾಗ ಕೇವಲ ಭಗವಂತ ಕೇಳಿರೋದು ಇದನ್ನ ಅಂತ ನಾವು ತಿಳ್ಕೊಬಾರ್ದು. ಆದರೆ ಭಗವಂತನಿಗೆ ನಾವು ಏನನ್ನ ಅರ್ಪಣೆ ಮಾಡೋದಕ್ಕೆ ನಮ್ಮ ಹತ್ರ ಏನೆಲ್ಲ ಇದೆ ಅದನ್ನೆಲ್ಲ ಅರ್ಪಣೆ ಮಾಡ್ಬೋದು. ಆಗ ಭಗವಂತ ಸಂತೋಷ ಪಡ್ತಾನೆ. ಯಾಕಂದರೆ ನಾವು ಅರ್ಪಣೆ ಮಾಡ್ತಕ್ಕಂಥ ನಮ್ಮ ಭಾವನ ನೋಡ್ತಾನೆ ಹೊರತು ಭಗವಂತ ನಮ್ಮ ಐಶ್ವರ್ಯನ ನೋಡೋದಿಲ್ಲ. ನಾವು ಯಾವ ಭಾವದಲ್ಲಿ ಭಗವಂತನಿಗೆ ನಾವು ನೈವೇದ್ಯ ಮಾಡ್ತೀವಿ ಅದು ಬಹಳ ಮುಖ್ಯ ಆಗತ್ತೆ. ನಂತರ ಮುಂದಿನ ಸಾಲಿನಲ್ಲಿ, ಅಂದರೆ ಮುಂದಿನ 2 ಪ್ಯಾರಾಗ್ರಾಫನ್ನು ನಾನು ಈ ದಿನನೇ ಚರ್ಚೆ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ಅದರಲ್ಲಿ ಕೂಡ ಸಾಕಷ್ಟು ವಿಷಯ ಇದೆ. ಸೊ ಇಲ್ಲಿಗೆ ನಾನು ಈ ಪತ್ರಂ ಪುಷ್ಪಂ ಫಲಂ ತೋಯಂ ಬಗ್ಗೆ, ನಂತರ ಭಗವಂತನ ಪ್ರವಚನ ಕೇಳೋದ್ರ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಶ್ರವಣಂ ಕೀರ್ತನಂ ವಿಷ್ಣು ಅಂತ ಏನು ಇಲ್ಲಿ ಪ್ರಭುಪಾದರು ಕೊಟ್ಟಿದ್ದಾರೆ, ನಂತರ ಭಕ್ತಿ ಸೇವೆ ಮಾಡೋದ್ರಿಂದ ನಾವು ಎಷ್ಟು ಆನಂದವಾಗಿರ್ಬೋದು, ಅದರಲ್ಲೂ ಸುಸುಖಂ ಅನ್ನೋದನ್ನು ಮತ್ತೆ ಪದೇ ಪದೇ ಇಲ್ಲಿ ಯಾತಕ್ಕೆ ವರ್ಣನೆ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಅದು ಇಲ್ಲಿ ಸೇರಿಸ್ತಾ ಇದ್ದಾರೆ. ಅಂದರೆ ಭಗವಂತನ ಭಕ್ತಿ ಸೇವೆ ಮಾಡೋದು ಅಷ್ಟು ಸುಲಭ, ಅಷ್ಟು ಸಂತೋಷ ಅನ್ನೋದನ್ನು ಮತ್ತೆ ನಾವು ತಿಳ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೆ. ನಂತರ ಭಕ್ತಿ ಮಾರ್ಗ ಬಹಳ ಸೊಗಸಾಗಿರುತ್ತೆ. ನಂತರ ನಮ್ಮ ಮನಸ್ಥಿತಿ ಕೂಡ ಯಾವ ರೀತಿ ಆನಂದದಾಯಕವಾಗಿರುತ್ತೆ ಅನ್ನೋದನ್ನು ನಾವು ಇಲ್ಲಿ ಮತ್ತೆ ಹೇಳಬೇಕಾಗತ್ತೆ. ಅದರಲ್ಲೂ ಭಗವಂತನಿಗೆ ಅರ್ಪಿಸಿದ ವಸ್ತುಗಳ ಹಿಂದಿರುವ ಪ್ರೀತಿಯನ್ನೇ ಸ್ವೀಕರಿಸುತ್ತಾನೆ ಅನ್ನೋದನ್ನು ಹೇಳ್ತಾ ನಾನು ಇಲ್ಲಿಗೆ ಮುಗಿಸ್ತೇನೆ. ಮತ್ತೆ ನಾಳೆ ಈ ಶ್ಲೋಕಕ್ಕೆ ಅಂತಿಮವಾಗಿ ಅಂದರೆ ಭಾವಾರ್ಥನ ಮುಕ್ತಾಯ ಮಾಡಿ ಅದನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹರೇ ಕೃಷ್ಣ.